ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೇಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನೋಡ್ಕೊಳ್ಳಿ, ಸನ್ರೈಸ್ ಆಗ್ತಾ ಇದೆ ಇವಾಗ. ಟೈಮ್ ಬಂದುಬಿಟ್ಟು 7:30 ಆಗ್ತೀನಿ, 7:30 ಇಲ್ಲ 7:22. ಸೊ ನಂದು ಹೊಸ ಫೋನಲ್ಲಿ ಫಸ್ಟ್ ಟೈಮ್ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ನಾನಿವಾಗ KR ಪುರಂ ರೋಡಲ್ಲಿ ಹೋಗ್ತಾ ಇದ್ದೀನಿ. ಹೂವು ಮಾರ್ಕೆಟ್, ಅಲ್ಲಿ KR ಪುರಂ ಮಾರ್ಕೆಟಲ್ಲಿ ಹೂವು ಇಡೋದಕ್ಕೆ ಬಿಡೋದಲ್ಲ, ಎಲ್ಲ ಈ ಕಡೆನೇ ಇರುತ್ತೆ ಹೂವು. ಒಂದು ಸ್ವಲ್ಪ ಹೊತ್ತು ಇರ್ತೈತೆ ಅಷ್ಟೇ ತಾನೇ ರೀ, ಆಮೇಲೆ ಇಲ್ಲೆಲ್ಲ ಎತ್ಬಿಡ್ತಾರೆ. ಇಷ್ಟಿರಲ್ಲ ರೀ, ಜನ ಇಷ್ಟಿರಲ್ಲ ಅಷ್ಟೇ, ಖಾಲಿ ಆಗೋರು ಓದ್ತಾ ಇರ್ತಾರೆ. ಹಾಯ್ ಮಾಮ್. ಎಸ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಸೊ ನಂದು ಹೊಸ ಫೋನ್, ನಮ್ಮ ಮಾಮ ಹೊಸ ಫೋನ್ ಕೊಡಿಸಿದ್ರು. ಸೊ ಥ್ಯಾಂಕ್ಸ್ ಮಾಮ್, ಫೋನ್ ಕೊಡಿಸಿದ್ದಕ್ಕೆ. ಎಲ್ಲಿ ಹೋಗ್ತಾ ಇದೀವಪ್ಪ ಅಂದರೆ ಕೂಳಿ ತರಕ್ಕೆ ಹೋಗ್ತಾ ಇದ್ದೀವಿ. ನಾನು ಅದೇ ಕೇಳ್ತಾ ಇದ್ದೀನಿ ಮಾಮ್, ನಾವೇನ ಹಿಂಗೆ ಹೋಗೋದು ಇಲ್ಲ ಬೇರೆಯವ್ರು ಯಾರಾದರೂ ಹೋಗ್ತಾರಾ ಅಂತ ಅಂದ್ಬಿಟ್ಟು. ನೀವು ಯಾರಾದರೂ ಹೋಗ್ತೀರಾ ಅಂದರೆ ಕಮೆಂಟ್ ಮಾಡಿ. ಈ ಥರ ಬೆಳಗ್ಗೆ ಎದ್ಬಿಟ್ಟು ಕೋಳಿ ತರೋದಕ್ಕಂತ ಕಾರಲ್ಲಿ ಟ್ರಾವೆಲ್ ಮಾಡಿಕೊಂಡು ಒಂದು ಎಷ್ಟು ಕಿಲೋಮೀಟರು? 8 ಕಿಲೋಮೀಟರ್ ದೂರ ಹೋಗ್ತಾ ಇದ್ವಿ. ನಾಟಿ ಕೋಳಿ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಅವ್ರು ಅದೇ ಹೇಳ್ತವ್ರೆ, ಪ್ಯೂರ್ ಆಗಿರೋದು ಚೆನ್ನಾಗಿರೋ ಪೀಸ್ ಬೇಕು ಅಂತಂದರೆ ಎಷ್ಟು ದೂರ ಆದರೂ ಹೋಗ್ಬೇಕಂತೆ, ಹೋಗ್ಬಿಟ್ಟು ತೊಗೊಂಬರ್ಬೇಕಂತೆ. ಸೊ ಇವಾಗ ನಾಟಿ ಕೋಳಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು KR ಪುರಮ್ಗೆ ಬರ್ತಾ ಇದ್ದೀವಿ ನಾವು. ಹೆಂಗೆ ಮ್ಯಾಮ್, ಬೆಳಗ್ಗೆ ಈ ತರ ಗೆಟಪ್ ಅಲ್ಲಿ ಕೋಳಿ ತಗೊಂಡ್ ಬರಕ್ಕೆ ಎಲ್ಲೋಗಿ ಬರ್ತಾ ಇದೀನಿ ನಾನು, ಕೋಳಿ ತಗೊಂಡ್ ಬರ್ತಾ ಇದೀನಿ ನಾನು. ನಮ್ಮ ಮಾಮನ್ ಕರ್ಕೊಂಡು ಸಂತೆಗೆ ಹೋಗೋದಂತ ಸಖತ್ ಕಷ್ಟ ಇವತ್ತು. ಇವತ್ತು ಭಾನುವಾರ, ಮಾಮೂಲಿ ಬೆಳಗ್ಗೆ ಸಂತೆ, ಇಷ್ಟು ತರಕಾರಿ ಎಲ್ಲ ಇತ್ತು, ತಗೊಳಕ್ ಆಗ್ಲಿಲ್ಲ. ಹಂಗೂ ನಮ್ಮ ಮಾಮನ್ನ ಕರ್ಕೊಂಡು ಅಲ್ಲೊಂದ್ ತರಕಾರಿ ಇಲ್ಲೊಂದ್ ತರಕಾರಿ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪನೇ ಎಂಟ್ರೆನ್ಸ್ ಅಲ್ಲಿ ಏನೇನಿತ್ತು ಕ್ಯಾರೆಟ್, ಬೀನ್ಸ್, ಎಂಟ್ರೆನ್ಸ್ ಅಲ್ಲಿ ಏನೇನಿತ್ತು ಅದನ್ನ ಮಾತ್ರ ತಗೊಂಡು ಸ್ವಲ್ಪ ಉಪ್ಪಿಟ್ಕ, ಸಾಗು ಪಲ್ಯಕ, ಸೇಮಿಯಾಕ, ಪಲಾವ್ಕ ಎಲ್ಲದಕ್ಕೂ ಬೇಕು. ಕ್ಯಾರೆಟ್, ಬೀನ್ಸ್, ಹಸಿಮೆಣಸಿನ್ಕಾಯಿ 3 ಇದ್ಬಿಟ್ರೆ ಎಲ್ಲ ಕೆಲಸ, ಏನಾದ್ರೂ ಒಂದು ನಾಷ್ಟ ಮಾಡ್ಬಿಡ್ಬೋದು. ಅದೊಂದಷ್ಟನ್ನ ಮಾತ್ರ ತಗೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಹೋಗ್ಬಿಟ್ಟು ಕುಕ್ಕರಲ್ಲಿ ಕೋಳಿ ಕೂಗಿಸ್ಬಿಡೋದೆ. ಸೊ ಫ್ರೆಂಡ್ಸ್, ಸಾರಂತೂ ಕುದಿತಾ ಇದೆ, ನೋಡ್ತಾ ಇದ್ದೀರಲ್ಲ, ಕೊತ 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 ಅಂತ ಕುದಿತಾ ಇದೆ ಸಾರು. ಅದು 2 ಕೋಳಿ ಹಾಕ್ಬಿಟ್ಟಿದ್ರು, ಒಂದು ಸ್ವಲ್ಪ ಗಟ್ಟಿ, ಒಂದು ಸ್ವಲ್ಪ ಸಾಫ್ಟ್ ಆಗಿತ್ತು. ಸೊ ಒಂದು ಬೆಂದಿದೆ, ಒಂದು ಬೆಂದಿಲ್ಲ. ಓಕೆ, 2 ಚೆನ್ನಾಗಿ ಕುದೀಲಿ ಅಂತ ಬಿಟ್ಟಿದ್ದೀವಿ. ಬ್ಲಾಗ್ ಮಾಡೋದಕ್ಕೆ ಏನೋ ಒಂಥರ ಖುಷಿ ಆಗ್ತದೆ ಅಂತ ವಿಷಯ. ಸೊ ಮೈಕ್ ತಗೊಂಡಿದ್ದೀನಿ. ಅದರಿಂದ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಬ್ಲಾಗ್ ಮಾಡೋದಕ್ಕೆ. ಹಾಗೆ ರಿಂಗ್ ಲೈಟ್ ತಗೊಂಡಿದ್ದೀನಿ. ಹಾಗೆ ನನಗೆ ಹೊಸ ಫೋನ್ ಕೂಡ ಬಂತು. ಸೊ ಎಲ್ಲ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಏನೋ ಒಂಥರ ಬ್ಲಾಗ್ ಮಾಡೋದಕ್ಕೆ ತುಂಬ ಎಕ್ಸ್ಟ್ರಾ ಎನರ್ಜಿ, ಹುಮ್ಮಸ್ಸು ಜಾಸ್ತಿ ಆಗಿದೆ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಥ್ಯಾಂಕ್ಸ್ ಹೇಳೋದನ್ನ ಜೀವನದಲ್ಲಿ ಅಭ್ಯಾಸ ಮಾಡ್ಕೋಬೇಕಂತೆ. ಸುಮ್ಮನೆ ಏನೇನ್ಕೋ ಎಷ್ಟೋ ಜನ ಎಷ್ಟೆಷ್ಟೋ ನಮ್ಗೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಟ್ಟಿರ್ತಾರೆ, ಸಹಾಯ ಮಾಡಿರ್ತಾರೆ ಯಾವುದೋ ಒಂದು ಮೂಲಕ. ಬಟ್ ನಾವೇನು ಮಾಡ್ತೀವಿ, ಅವ್ರು ನಮ್ಮವರೇ ತಾನೇ ಬಿಡು, ಅವ್ರು ಥ್ಯಾಂಕ್ಸ್ ಹೇಳಿದ್ರು ಆಯಿತು, ಹೇಳ್ದಿದ್ರು ಆಯಿತು ಅನ್ನೋ ಥರ ನಾವೊಂದು ಮೈಂಡಲ್ಲಿ ಅಂದ್ಕೊಂಡಿರ್ತೀವಿ. ಬಟ್ ಹಾಗಲ್ಲ, ನಾವು ಯಾರು ಏನೇ ನಮಗೆ ಹೆಲ್ಪ್ ಮಾಡಿದ್ರು, ಯಾವುದೇ ಮೂಲಕ ಹೆಲ್ಪ್ ಮಾಡಿದ್ರು, ಸದ್ಯ ನಮ್ಗೆ ತುಂಬ ಹತ್ತಿರದವರೇ ಆಗಿರ್ಬೋದು, ಅವರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಅವ್ರು ನಾವೇನು ಹೇಳ್ತೀವಿ ಗೊತ್ತಾ, ಇವ್ರು ಥ್ಯಾಂಕ್ಸ್ ಎಲ್ಲ ನೆಸೆಸಿಟಿ ಇಲ್ಲ, ಥ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು, ಥ್ಯಾಂಕ್ಸ್ ಎಲ್ಲ ನಾನು ತಗೊಳ್ಳಲ್ಲ ಅಂತ ಕೂಡ ಹೇಳಿರ್ತಾರೆ. ನಿಮಗೆಲ್ಲ ಏನು ಥ್ಯಾಂಕ್ಸ್ ಹೇಳಬೇಕಾ, ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಕೂಡ ನಾವು ಅಂದ್ಕೊಳ್ತೀವಿ. ಹಾಗೆಲ್ಲ ನಾವು ಪ್ರತಿಯೊಂದು ಏನೇ ನಮಗೆ ಬಂದರೂ ಕೂಡ ಅದಕ್ಕೆ ನಾವು ಧನ್ಯತಾ ಭಾವ, ಕೃತಜ್ಞತೆಗಳನ್ನ ತೋರಿಸ್ತಾ ಬದುಕೋದ್ರಿಂದ ನಮಗೆ ಮತ್ತೆ ಅದು ದಕ್ಕುತ್ತೆ, ಮತ್ತೆ ನಮ್ಗೆ ಅದೇ ಥರದ್ದು ನಡೆಯುತ್ತೆ. ಸೊ ಥ್ಯಾಂಕ್ಸ್ ಹೇಳೋದನ್ನ ನಾವು ಯಾವಾಗಲೂ ಅಭ್ಯಾಸ ಮಾಡ್ಕೋಬೇಕು. ಸೊ ಥ್ಯಾಂಕ್ಸ್. ನನಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ನಿಮ್ಮ ಒಂದು ವಿಡಿಯೋ ನೋಡ್ತಿರಲ್ಲ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಟೈಮ್ನ ನನ್ನ ವಿಡಿಯೋಗೆ ಕೊಟ್ಟು ನನ್ನ ವಿಡಿಯೋನ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಯಾರ್ಯಾರೆಲ್ಲ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಬಿಗ್ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬನ್ನಿ ಇವಾಗ
ಕರೆಂಟ್ ಹೋಗ್ಬಿಡ್ತು ಸದ್ಯ ಖಾರ ಎಲ್ಲ ರುಬ್ಕೊಂಡು ಆಯ್ತು ನಾವು. ಇವಾಗ ಕರೆಂಟ್ ಹೋಗಿದೆ. ಕರೆಂಟ್ ಏನಾದರೂ ಹೋಗ್ಬಿಟ್ರೆ ಅಡುಗೆ ಮಾಡೋದು ತುಂಬ ಕಷ್ಟ ಆಗ್ಬಿಡ್ತಾ ಇತ್ತು. ಸೊ ಅಂದ್ಕೊಂಡ್ವಿ ನಾವು, ಓಕೆನಾ, ಸುಮ್ಮನೆ ಅಂದ್ಕೊಂಡ್ವಿ ಕರೆಂಟ್ ಏನಾದರೂ ಹೋಗ್ಬಿಟ್ರೆ ಅಂತ ಅಂದ್ಬಿಟ್ಟು. ಅದೇ ಟೈಮ್ ಕರೆಕ್ಟಾಗಿ ಕರೆಂಟೇ ಹೋಯ್ತು. ಸ್ವಲ್ಪ ಹೊತ್ತು ಹೋದ್ಮೇಲೆ ಏನೋ ಗೊತ್ತಿಲ್ಲ, ಏನಂದರೆ ತುಂಬ ಕರೆಂಟ್ ಹೋಗ್ತಾ ಇದೆ. ಇನ್ಮೇಲೆ ಬೇಸಿಗೆ ಅಲ್ವಾ, ಸೊ ಹಾಗಾಗಿ ಜಾಸ್ತಿ ಕರೆಂಟ್ ಹೋಗುತ್ತೆ. ನೋಡಿಕೊಂಡು ಕರೆಂಟ್ ಇರಬೇಕಂದ್ರೆ ಮಿಕ್ಸಿಗೆ ಹಾಕೊಳ್ಳೋಂಥದ್ದನ್ನು ಹಾಕ್ಕೊಂಡ್ಬಿಡ್ಬೇಕು. ಯು ಪಿ ಎಸ್ ಇರುತ್ತೆ, ಬಟ್ ಬೇರೆ ಎಲ್ಲ ಕಡೆ ಯೂಸ್ ಮಾಡ್ತಾ ನಾವು ಯು ಪಿ ಎಸ್ಗೂ ಈ ಮಿಕ್ಸಿ ಇಂಥದನ್ನೆಲ್ಲ ಹಾಕಿದ್ರೆ ಜಾಸ್ತಿ ಪವರ್ ಎಳೆಯುತ್ತೆ ಅಲ್ವಾ, ಕರೆಂಟ್ ಇದಾಗ್ಬಿಡುತ್ತೆ, ಎಲ್ಲ ಫ್ಯೂಸ್ ಹಾಳಾಗ್ಬಿಡುತ್ತೆ. ಹಾಗಾಗಿ ಮಿಕ್ಸಿ ಎಲ್ಲ ಹಾಕೊಳಲ್ಲ. ಟಿ ವಿ, ಫ್ಯಾನು, ಲೈಟು, ಫ್ರಿಡ್ಜ್ ಇರುತ್ತೆ. ಮಿಕ್ಸಿ ಬೇರೆ ಎಲ್ಲರೂ ಪ್ಲಗ್ಗಲ್ಲಿ ಹಾಕ್ಕೊಳ್ಬೋದು, ಬಟ್ ಅದೇ ಜಾಸ್ತಿ ಪವರ್ ಎಳೆದಾಗ ಫ್ಯೂಸ್ ಹಾಳಾಗೋ ಚಾನ್ಸಸ್ ಇರುತ್ತೆ ಯು ಪಿ ಎಸ್ ಕೂಡ. ಹಾಗಾಗಿ ಮಿಕ್ಸಿ ಹಾಕೊಳಕ್ಕೆ ಹೋಗಲ್ಲ. ಚೆನ್ನಾಗಿ ನುಣ್ಣು ಕೂಡ ಆಗಲ್ಲ ಫ್ರೆಂಡ್ಸ್. ಅದು ಸುಮ್ಮನೆ ಫ್ಯಾನು, ಲೈಟು, ಟಿ ವಿ ಈ ಥರದ್ದು ಯೂಸ್ ಮಾಡ್ಕೋಬೋದು ಅಷ್ಟೇ. ಅದು ತುಂಬ ಹೊತ್ತು ಯೂಸ್ ಮಾಡ್ಕೊಳ್ಬಾರ್ದು, ಒಂದು ಸ್ವಲ್ಪ ಹೊತ್ತು ಯೂಸ್ ಮಾಡ್ಕೋಬೋದು. ಜಾಸ್ತಿ ಹೊತ್ತು ಯೂಸ್ ಮಾಡಿಕೊಂಡ್ರೆ ಅದು ಕೂಡ ಹೋಗ್ಬಿಡುತ್ತೆ. ಸೊ ನಾನಿವಾಗ ಸಾವಿಗೆ ಗೀ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ಗೀ ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ. ಇನ್ನು ಯಾವಾಗಲೂ ಬಿರಿಯಾನಿನೇ ಮಾಡ್ಕೊಳೋದು, ಶುಕ್ರವಾರ ಎಲ್ಲ ಮಾಡ್ಕೊಂಡಿದ್ವಿ. ಹಾಗಾಗಿ ಇವತ್ತು ನಾಟಿ ಕೋಳಿ ಸಾರಿಗೆ ಗೀ ರೈಸ್ ಮುದ್ದೆ. ಬನ್ನಿ ರೆಡಿ ಮಾಡ್ಕೊಳ್ಳೋಣ. ಅಲ್ಲ ಮ್ಯಾಮ್, ಟೈಮ್ 1 ಗಂಟೆ ಆಯ್ತು. ಬೇಗ ಮೇಕಪ್ ಎಲ್ಲ ಮುಗಿದ್ರೆ ಊಟ ಮಾಡ್ಬೋದು. ಬೇಗ ಬನ್ರಿ. ನಾಟಿ ಕೋಳಿ ನಿನ್ ಕರಿತಾ ಐತೆ, ಮಂಜಾ ಮಂಜಾ ಅಂತ ಐತೆ. ಅದು ಕೊಕ್ಕೋ ನನ್ ಮರ್ತ್ಬಿಟ್ಟು ಮಂಜಾ ಮಂಜಾ. ಆಯ್ತು. ಇಲ್ಲ ರೀ, ಆಗೈತೆ. ತಿಂತವ್ರ ಬಾ ಹೇಳ್ದಡೆ. ಹಾಗೆ ಸ್ವಲ್ಪ ಸಾಮಾನು ಬೇಕಾಗಿತ್ತು, ತೊಗೊಂಡು ಬಂದ್ವಿ. ಹಿಟ್ಟು ಮತ್ತು ಬಿಸ್ಕಟ್ಟು, ವಿಮ್ ಲಿಕ್ವಿಡ್ ಖಾಲಿಯಾಗಿತ್ತು. ಸೊ ವಿಮ್ ಲಿಕ್ವಿಡು, ಅಗರಬತ್ತಿ, ಮ್ಯಾಗಿ ನೂಡಲ್ಸ್. ಅದು ಫ್ರೈಡೇ ಒಂದಿನ ನಾನು ಮ್ಯಾಗಿ ಅಥವಾ ನೂಡಲ್ಸ್ ಏನಾದರೂ ಮಾಡಿಕೊಡ್ತೀನಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ. ಹಾಗಾಗಿ ಎರಡರಲ್ಲಿ ಯಾವುದನ್ನೋ ಒಂದು, ವಾರದಲ್ಲಿ ಒಂದು ದಿವಸ. ಆ್ಯಂಡ್ ಹಾಗೆ ಸೋಯಾ ಮಿಲ್ಕ್ ಬೇಕಾಗಿತ್ತು. ಸೋಯಾ ಮಿಲ್ಕ್ ಖಾಲಿಯಾಗಿತ್ತು, ಹಾಗಾಗಿ ಸೋಯಾ ಮಿಲ್ಕ್ ಕೂಡ ತೊಗೊಂಡು ಬಂದ್ವಿ. ನನಗೆ ಪಿಸ್ತಾ ಫ್ಲೇವರ್ ಇಷ್ಟ ಇತ್ತು, ಬಟ್ ಪಿಸ್ತಾ ಫ್ಲೇವರ್ ಇರಲಿಲ್ಲ. ಇದು ಬಂದು ವೆನಿಲಾ ಫ್ಲೇವರ್. ಓಕೆ, ಬನ್ನಿ ಇವಾಗ ಮಕ್ಕಳಿಗೆ ದೋಸೆ ಆಗಬೇಕು ಅಂತ ಹೇಳಿದ್ರು. ಹಾಗೆ ದೋಸೆ ಹಿಟ್ಟು ಕೂಡ ನಾನು ರುಬ್ಬಿರಲಿಲ್ಲ. ದೋಸೆ ಹಿಟ್ಟು ರೆಡಿ ಸಿಗುತ್ತೆ ಅಲ್ಲ, ಅಲ್ಲೇ ಹೋಗಿ ತೊಗೊಂಡು ಬಂದೆ. ನಮಗೆ ಗಟ್ಟಿಯಾಗಿ ಇದೆ, ಇನ್ನೂ ಪನ್ನೀರ್ ಕೂಡ ಹಾಕ್ಬೋದು. ಹಾಕ್ಕೊಡೋಣ ಮಕ್ಕಳಿಗೆ ಬೇಗ.